ವಿರಾಮದ ನಂತರ ನ್ಯೂಸ್ ಅಟ್ ಒನ್ಗೆ ಮತ್ತೊಮ್ಮೆ ಸ್ವಾಗತ. RSSನವರು ವೇಷ ಬದಲಿಸಿ ಕಲ್ಲು ತೂರಿದ್ದಾರೆ ಅಂತ ಕಾಂಗ್ರೆಸ್ನವರು ಆರೋಪ ಮಾಡ್ತಿದ್ದಾರೆ. ಆ ರೀತಿ ದಾಳಿ ಮಾಡೋಕ್ಕೆ RSSನವರು ಹೇಡಿಗಳಲ್ಲ ಅಂತ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಮಾಜಿ ಸಚಿವ KS ಈಶ್ವರಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಮೈಸೂರಿನ ಉದಯಗಿರಿಯಲ್ಲಿ ಆದ ಘಟನೆ ಒಪ್ಪುವಂಥದ್ದಲ್ಲ. ಡಿವೈಎಸ್ಪಿ ಮೇಲೆ ಸಾವಿರಾರು ಜನ ಕಲ್ಲು ತೂರಿದ್ದಾರೆ. ಲೋಡುಗಟ್ಟಲೆ ಕಲ್ಲು ಸಾವಿರಾರು ಜನ ಹೇಗೆ ಬರಲು ಸಾಧ್ಯ ಅಂತ ಪ್ರಶ್ನೆ ಮಾಡಿದರು. ಹರಿಪ್ರಸಾದ್ ಲಕ್ಷ್ಮಣ್ ಅವರೇ, ನಾವು RSSನವರು ನೇರ ಬರೋರು ಅಂತ ಈಶ್ವರಪ್ಪ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಉದಯಗಿರಿ ಮೈಸೂರಿನಲ್ಲಿ ಆಗಿದ್ದಂಥ ಪ್ರಕರಣವನ್ನು ಕರ್ನಾಟಕ ರಾಜ್ಯದ ನಾಗರಿಕ ಸಮಾಜ ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪಲ್ಲ. ಪೊಲೀಸ್ ಇಲಾಖೆಯ DYSP ಮೇಲೆ ಸಾವಿರಾರು ಜನ ಒಂದೇ ಸೇರಿ ಕಲ್ಲು ತಗೊಂಡು ಹೊಡಿತಾರೆ ಅಂತಂದರೆ ಭಗವಂತನ ದಯದಿಂದ ಅದು ಯಾರ್ದು ಪ್ರಾಣಾಪಾಯ ಆಗಿಲ್ಲ. ಅದರಲ್ಲಿ ಅದು 3 Idiots ಅಂತ ಬೇರೆ ಫೋಟೋ, ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಅದ್ರ ಬಗ್ಗೆ ನಾನು ಹೋಗಲ್ಲ. ಒಂದೇ ಸರಿ ಸಾವಿರಾರು ಜನ ಹೆಂಗೆ ಬಂದ್ರು ಅಲ್ಲಿಗೆ? ಲೋಡ್ಗಟ್ಟಲೆ ಕಲ್ಲುಗಳು ಒಂದೇ ಸರಿ ಅಲ್ಲಿ ಹೇಗೆ ಬಂದಿತ್ತು? ಇದಕ್ಕೆ ಮಹಾಪುರುಷರು ಶ್ರೀಯುತ ಹರಿಪ್ರಸಾದ್ ಅವರು ಮತ್ತು ಕಾಂಗ್ರೆಸ್ಸಿನ ವಕ್ತಾರ ಲಕ್ಷ್ಮಣ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆ ಬಂದವರೆಲ್ಲ RSSನವರು ಅಂತ. ಬುರ್ಕಾ ಹಾಕೊಂಡು ಬಂದಿದ್ದರು RSSನವರು, ಮುಸಲ್ಮಾನರ ವೇಷದಲ್ಲಿ ಟೋಪಿ ಹಾಕೊಂಡು ಬಂದಿದ್ದರು RSSನವರು. RSSನವರು ಎಂದೂ ಕೂಡ ಹೇಡಿಗಳಲ್ಲ. ಯಾರು ರಾಷ್ಟ್ರದ್ರೋಹಿ ಕೆಲಸ ಮಾಡಿದರೆ ನೇರವಾಗಿ ವಿರೋಧ ಮಾಡೋರು. ಸರ್ಕಾರ ನಿಮ್ಮ ಕೈಯಲ್ಲಿ ಇಟ್ಕೊಂಡಿದೆ ಹರಿಪ್ರಸಾದ್ ಅವರ. ಒಂದು 18 ಜನಕ್ಕೋ 20 ಜನಕ್ಕೋ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲೆಲ್ಲರೂ ಕೂಡ ಮುಸಲ್ಮಾನರು ಅಂತ ಅವರೇ ಹೇಳ್ತಾ ಇದ್ದಾರೆ, ನಾನು ಹೇಳಲ್ಲ. ಈಗ ಅವರನ್ನು ಬುರ್ಕಾ ಹಾಕೊಂಡು ಟೋಪಿ ಹಾಕೊಂಡು ಬಂದಿದ್ದವ್ರು ಅವ್ರು ಯಾರು ಒಬ್ಬರಾದರೂ RSSನವರು ಆಗಿದ್ದಾರಾ? RSS BJP ಅಂತಂದ ತಕ್ಷಣ ಇವ್ರ ಮೈ ಮೇಲೆ ಭೂತಾನೇ ಬಂದ್ಬಿಡುತ್ತೆ. ಈಗ ಹರಿಪ್ರಸಾದ್ಗೆ ಮತ್ತು ಲಕ್ಷ್ಮಣ್ಗೆ ಯಾವಾಗ ಹಾಲಿನ ಅಭಿಷೇಕ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಇದರಲ್ಲಿ ಭದ್ರಾವತಿಯ MLA ಅವ್ರ ಮಗ, ಅವನೇ ಒಬ್ಬ ಸರ್ಕಾರಿ ಮಹಿಳಾ ಅಧಿಕಾರಿ. ಎಂಥ ಅವಾಚ್ಯ ಶಬ್ದಗಳು! ನಿಜಕ್ಕೂ ಕೂಡ ನನ್ನ ಪತ್ರಕರ್ತರೊಬ್ಬರು ನನಗೆ ತೋರಿಸಿದ್ರದನ್ನು, ಅದನ್ನು ನೋಡಿ ತುಂಬ ಬೇಜಾರಾಯಿತು. ಯಾವ ಕುಡುಕನೂ ಕೂಡ ಆ ಪದಗಳು ಬಳಸಲ್ಲ, ಅಷ್ಟು ಕೆಟ್ಟ ಅಶ್ಲೀಲ ಪದಗಳು. ಹಾಗಾಗಿ ಅಶ್ಲೀಲ ಪದಗಳನ್ನು ಬಳಸಿದವ್ರ ಬಗ್ಗೆ ಪ್ರಭಾವಿ ವ್ಯಕ್ತಿಗಳು ಪೊಲೀಸ್ ಇಲಾಖೆ ಮೇಲೆ ಮತ್ತು ಅಧಿಕಾರಿ ಮೇಲೂ ಕೂಡ ಒತ್ತಡ ತಂದು ಕಂಪ್ಲೇಂಟ್ ಕೊಡೋಂಥ ಸಂದರ್ಭದಲ್ಲಿ MLAಯ ಮಗನ ಹೆಸರನ್ನು ಸೇರಿಸಿದಷ್ಟು ನೋಡ್ಕೊಳ್ಳೋಂಥ ಇವತ್ತು ದುಸ್ಥಿತಿ ಇದೆಯಲ್ಲ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನ ಇದು? ಆ ಹೆಣ್ಮಗಳು ನನ್ನ ಬಗ್ಗೆ ಕೆಟ್ಟದಾಗಿ ಒಂದಿಷ್ಟು ತೋರಿಸ್ತಾರೆ. ಯಾಕ್ರಿ ಇಷ್ಟು ಕೆಟ್ಟದಾಗ ನನ್ನ ಬಗ್ಗೆ ಮಾತಾಡ್ತಿದ್ದೀರಿ? ನಾನೊಬ್ಬ ಸರ್ಕಾರಿ ಅಧಿಕಾರಿ ರೀ. ಏನೇನು ಅವ್ರು ಪದ ಬಳಸ್ಯಾರೆ ನಾನು ಹೇಳಲ್ಲ. ಅಂಥವ್ರಿಗೆ ಕ್ಷೀರಾಭಿಷೇಕ. ಮತ್ತೆ ಹೇಳ್ತೀಯಾರ ಅಪ್ಪ ಅಮ್ಮ ಇಬ್ಬರು ಸೇರಿ RSS BJP JDS ಅವ್ರ ಕುತಂತ್ರ. ಹಂಗೆ ಹರಿಪ್ರಸಾದ್ಗೂ ಲಕ್ಷ್ಮಣ್ಗೂ ಏನು ವ್ಯತ್ಯಾಸ ಇಲ್ಲ, MLA ಮಗನಿಗೂ ಅವ್ರಿಗೂ. ಅದಕ್ಕೋಸ್ಕರ ಎಲ್ಲೆಲ್ಲಿ RSS ಬಗ್ಗೆ ಟೀಕೆ ಮಾಡ್ತಿರೋ ಕ್ಷೀರಾಭಿಷೇಕ ಮಾಡ್ತಾ ಹೋಗಿ.